Watch India's largest kids library only on Jio Hotstar. Download the app now. ಬೇಗ ಬೇಗ ಮಾಡ್ರಪ್ಪ, ನಾವು 1 ಗಂಟೆ ಒಳಗೆ ಮಾಡರ್ನ್ ಸಿಟಿನ ತಲುಪಬೇಕು. ನಾವು ಸೆಮಿನಾರ್ ಅಟೆಂಡ್ ಮಾಡ್ತಾ ಇರ್ತೀನಿ, ಅಷ್ಟರಲ್ಲಿ ನೀವು ಎಲ್ಲ ಕಡೆ ಸುತ್ತಾಕೊಂಬರ್ರಪ್ಪ. ಬಂಬೆ ಬಂಬೆ ಹಳೆ ಪೇಪರ್ ಕೊಡ್ಬಿಟ್ಟು ಬೊಂಬೆ ತಗೊಳ್ಳಿ ಸರ್. ಬೊಂಬೆ ಬೊಂಬೆ ಬಹಳ ಒಳ್ಳೆ ಬೊಂಬೆ, ಹಳೆ ಪೇಪರ್ಗೆ ಬೊಂಬೆ. ಡ್ಯಾಡಿ ಇಲ್ಲಿ ಕೇಳಪ್ಪ, ಪೇಪರ್ ಬರೋ ಮನುಷ್ಯ, ಈ ಟೆಡ್ಡಿ ಬೇರ್ನ ನನಗೆ ಕಟ್ಬಿಡಪ್ಪ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಹತ್ರ ಇದೇ ತರ ಟೆಡ್ಡಿ ಬೇರ್ ಇತ್ತು. ಅದನ್ನ ಕಂಡ್ರೆ ನನಗೆ ತುಂಬಾ ತುಂಬಾ ಇಷ್ಟ ಇತ್ತು. ಈ ಟೆಡ್ಡಿ ಬೇರ್ ನೋಡಿ ನನಗೆ ಚಿಕ್ಕ ವಯಸ್ಸಿನ ಜ್ಞಾಪಕ ಬಂದ್ಬಿಡ್ತು ಕಣಪ್ಪ. ನಂಗೆ ಕೊಟ್ಬಿಡಪ್ಪ ಪ್ಲೀಸ್. ಅನ್ಸುತ್ತೆ ಈ ಮನುಷ್ಯನ್ಗೆ ಈ ಟೆಡ್ಡಿ ಬೇರ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ಒಳ್ಳೆ ದುಡ್ಡು ವಸೂಲಿ ಮಾಡಬಹುದು. ತಗೊಳ್ಳಿ, ನೀವಿದನ್ನು ತಗೊಳ್ಳಿ. ಆದ್ರೆ ಇದರ ಬೆಲೆ 5,000 ರೂಪಾಯಿಗಳು. 5,000 ಓಹ್ ಓಕೆ, ತಗೊಳಪ್ಪ. ನಾನು 10,000 ಬೇಕಾದ್ರೆ ಕೊಡ್ತಿದ್ದೆ ಕಣಯ್ಯ, ಯಾಕೆಂದ್ರೆ ಇದು ನನ್ನ ಚಿಕ್ಕ ವಯಸ್ಸಿನ ಜ್ಞಾಪಕ ತರಿಸ್ಬಿಡ್ತು, ಅದಕ್ಕೆ. ಮೊಟ್ಟು ಯಾಕೋ ಟೆಡ್ಡಿ ಬೇರ್ಗೆ 5,000 ರೂಪಾಯಿ ಕೊಟ್ಟೆ? ಇದಕ್ಕೆ 500 ರೂಪಾಯಿನೂ ಬೆಲೆ ಬಾಳಲ್ಲ ಕಣ. ಯಾಮಾರಿಸ್ಬಿಟ್ಟ ನಿಂಗೆ ಅವನು. 5,000 ರೂಪಾಯಿನೋ 500 ರೂಪಾಯಿನೋ ನಂಗೆ ಅವೆಲ್ಲ ಬೇಕಾಗಿಲ್ಲ ಕಣ ಪತ್ಲೋ. ನನಗೆ ಗೊಂಬೆ ನನ್ನ ಹಳೆ ಜೀವ ನನ್ನ ಜ್ಞಾಪಕ ಮಾಡಿಸ್ಬಿಡ್ತು ಕಣ, ಅದಕ್ಕೆ ಇದನ್ನ ಕೊಂಡ್ಕೊಂಡಿದ್ದು ನಾನು. ಈ ತರದ್ರಲ್ಲೇ ಕಣ ನಾನು ಆಟ ಆಡ್ತಾ ಇದ್ದಿದ್ದು. ಇದುವರೆಗೂ ನಾನು ಅನ್ಕೊಂಡಿದ್ದೆ ಮೋಟುಗೆ ನಾನು ಒಬ್ನೇ ಬಕ್ರ ಮಾಡ್ಬೋದು ಅಂತ. ಈಗ ಗೊತ್ತಾಯ್ತು ಬೀದಿಲೋಗೋರು ಎಲ್ಲರೂ ಮೋಟನ ಬಕ್ರ ಮಾಡ್ಬೋದು ಅಂತ. ನನ್ನ ತಲೆ ಒಳಗೆ ಈಗ ಸಖತ್ ಐಡಿಯಾ ಬರ್ತಾ ಇದೆ ಕಣ್ರ. ಆ ಪೇಪರ್ ಮಾರ್ ಒಂದು ಸಿಕ್ಕದ್ನೋ ಇಲ್ವೋ? ಸಿಗ್ಲಿಲ್ಲ ಬಾಸ್, ತುಂಬಾ ಹುಡ್ಕಿದ್ವಿ. ನೀವೆಲ್ಲ ವೇಸ್ಟ್ ಬಾಡಿಗಳು, ನೀವೆಲ್ಲ ಏನು ಕೆಲ್ಸಕ್ಕೆ ಬರಲ್ಲ. ಆ ಟೆಡಿ ಬೇರಲ್ಲಿ ಕೊಹಿನೂರ್ಗಿಂತ ಬೆಲೆ ಬಾಳೋ ವಜ್ರ ಇಟ್ಟಿದ್ದೆ ನಾನು, ಯಾಕೆ ಅಂದ್ರೆ ಅದನ್ನ ಯಾರು ಕದಿಬಾರ್ದು ಅಂತ. ಸರ್ ನನ್ನ ಕ್ಷಮಿಸ್ಬಿಡಿ, ಆ ಟೆಡ್ಡಿ ಬೇರ್ ಹಳೆಯದು ಅಂತ ಅನ್ಕೊಂಡು ನಾನು ಅದನ್ನ ಮಾರ್ಬಿಟ್ಟೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಜ್ರನ ಮಾರ್ಕೆಟ್ ಅಲ್ಲಿ ಪೇಪರ್ ಮಾರೋರಿಗೆ ಮಾರ್ಬಿಟ್ಟಿದ್ದೀರಾ. ನ್ಯೂಸ್ ಪೇಪರ್ ನಲ್ಲಿ ಟೆಡಿ ಬೇರ್ ಚಿತ್ರ ಹಾಕಿ ಆ ಟೆಡಿ ಬೇರ್ನ ಯಾರು ನನಗೆ ತಂದು ಕೊಡ್ತಾರೆ ಅವ್ರಿಗೆ 1 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಹೋಗಿ. ಓಹೋ, 1 ಕೋಟಿ. ನೋಡ್ರು ಈ ಟೆಡ್ಡಿ ಬೇರ್ಗೆ 1 ಕೋಟಿ ರೂಪಾಯಿ ಅಂತೆ. ಈ ಟೆಡ್ಡಿ ಬೇರಿಗ ಮೋಟೋ ಹತ್ರ ಇದೆ ಕಣ್ರು. ನಮಗ್ ಖಂಡಿತ ಲಾಟ್ರಿ ಹೊಡಿತು. ಬಾತು ಬಾತು ಮೋತಿಗೆ ಬಾತು 1 ಕೋಟಿ ಲಾಟ್ಲಿ ಬಲ್ಲೋದು, ಯಾಕೆಂದ್ರೆ ಟೆಡ್ಡಿ ಬೇಲು ಅವನ ಹತ್ರನೇ ಇದೆ ಬಾತು. ಹೋಗ್ರು ಸಿಟಿಲಿರೋ ಎಲ್ಲ ನ್ಯೂಸ್ ಪೇಪರ್ನ ಕಲೆಕ್ಟ್ ಮಾಡ್ರು. ಈ ಮ್ಯಾಟ್ರಿ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. 1 ಕೋಟಿ ರೂಪಾಯಿ ಸಿಗುತ್ತೆ. ಯಾರಿಗಾರು ಗೊತ್ತಾಗ್ಬಿಟ್ರೆ ಅವ್ರು ಹೋಗ್ಬಿಡ್ತಾರೆ ಕಣ್ರು. ನ್ಯೂಸ್ ಪೇಪರ್ನ ಯಾರು ಓದಬಾರ್ದು, ಯಾಕೆಂದ್ರೆ ಟೆಡ್ಡಿ ಬೇರ್ ಕೊಟ್ಟವ್ರಿಗೆ 1 ಕೋಟಿ ರೂಪಾಯಿ ಕೊಡ್ತಾರಂತೆ. ಅಯ್ಯೋ, ತೆಗಿರೋ ಕೈನ ಎಳ್ಕೊಂಡ್ರಲ್ಲ, ಎಳ್ಕೊಂಡ್ರು ಬರ್ರು. ಅಯ್ಯೋ, ಈಗ ಹೇಗಾದ್ರೂ ಮಾಡಿ ಮೋಟು ಹತ್ರ ಇರೋ ಟೆಡ್ಡಿ ಬೇರ್ನ ನಾವು ತಗೋಬೇಕು ಕಣ್ರು. ಆದ್ರೆ ಬಾಸ್, ಅವನ ಟೆಡ್ಡಿ ನಿಮ್ಗೆ ಯಾಕೆ ಕೊಡ್ತಾನೆ? ಖಂಡಿತ ಕೊಡ್ತಾನೆ. ಬಂದ್ರ ಇಲ್ಲಿ ಗೋಬೆಗಳ. ರೋಬೋಟ್ ಟೆಡ್ಡಿ ಬೇರ್ ಕೊಂಡ್ಕೊಳ್ಳಿ. ರೋಬೋಟ್ ಟೆಡ್ಡಿ ಬೇರ್ ತಗೊಳ್ಳಿ ಸಾರ್. ರೋಬೋಟ್ ಟೆಡ್ಡಿ ಬೇರ್ ಯಾರಿಗೆ ಬೇಕು ತಗೊಳ್ಳಿ. ಈ ರೋಬೋಟ್ ಟೆಡ್ಡಿ ಬೇರ್ ಕೊಂಡ್ಕೊಳ್ಳಿ, ನೋಡಿ ಆಮೇಲೆ ಹೆಂಗ್ ಮಜಾ ಸಿಗುತ್ತೆ ಅಂತ. ಆಟ ಆಡ್ಕೊಳ್ಳಿ, ಮಜಾ ತಗೊಳ್ಳಿ. ನನ್ಗೆ ಯಾವ ಟೆಡ್ಡಿ ಬೇರು ಬೇಡ ಕಣಪ್ಪ. ನನಗೆ ನನ್ನ ಹತ್ರ ಇರೋ ಈ ಟೆಡ್ಡಿ ಬೇರೆ ಸಾಕು. ಎಷ್ಟು ಚೆನ್ನಾಗಿದೆ ನೋಡು, ನನ್ನ ಪ್ರೀತಿಯ ಟೆಡ್ಡಿ ಬೇರ್.
ತಗೊಳ್ಳಿ ಸರ್, ಈ ತರ ಟೆಡ್ಡಿ ಬೇರು ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ನೋಡಿ, ಇದಕ್ಕೆ ಕುಂಫು ಕೂಡ ಬರುತ್ತೆ. ಹೌದಪ್ಪ, ಇದು ಚೆನ್ನಾಗಿ ಹಾಡನ್ನು ಹಾಡುತ್ತೆ. ಎಷ್ಟು ಚೆನ್ನಾಗಿ ಹಾಡುತ್ತಿಲ್ಲ ಡಾಕ್ಟ್ರಣ್ಣ. ಎಷ್ಟು ಸರ್ ಇದು? ಎಷ್ಟು ಕೊಡ್ತೀರಾ ಹೇಳಿ? ಇದಕ್ಕೆ ಬರೀ 10,000 ರೂಪಾಯಿ. ಆಗಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ಪರವಾಗಿಲ್ಲ, ಅಷ್ಟು ದುಡ್ಡಿದ್ರೆ ಪರವಾಗಿಲ್ಲ, ನಾನು ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ. ನಿನ್ನ ಹತ್ರ ಇರೋ ಹಳೆ ಟೆಡ್ಡಿ ಬೇರ್ನ ನಂಗೆ ಕೊಟ್ಬಿಡು. ಈ ಟೆಡ್ಡಿ ಬೇರ್ನ ನೀ ತಗೋ. ಇದ್ರ ಜೊತೆಗೆ ನಾನು ಈ ರಿಮೋಟ್ನ ಕೊಡ್ತೀನಿ. ಇದು ನಾನು ಮಾಡಿದ್ರೆ ಸಾಕು, ನನ್ನ ಟೆಡ್ಡಿ ಬೇರು ಡ್ಯಾನ್ಸ್ ಮಾಡುತ್ತೆ, ಹಾಡು ಹೇಳುತ್ತೆ. ಹೆಂಗೆ ರೀ ಸಮಯ? ನನ್ನ ಟೆಡ್ಡಿ ಬೇರ್ಗೆ ಹಳೆದು ಪಳೆದು ಅಂದ್ರೆ ಸರಿಗಿರಲ್ಲ ನೋಡಿ. ಹಳೇದನ್ನ ಹಳೇದು ಅಂತ ಹೇಳಿದೆ, ಇನ್ನೇನು ಹೊಸದು ತಾಜಾ ಅಂತ ಹೇಳ್ತಾರೇನ್ರಿ? ಹಲೋ ಸೊಮೆ, ನಿಮ್ಮ ಹತ್ರ ಇರೋ ರಿಮೋಟ್ ಕಂಟ್ರೋಲ್ನ ಕೊಡಿ, ನೋಡ್ತೀನಿ ಹೆಂಗಿದೆ ಅಂತ. ಅಯ್ಯ ಅಮ್ಮ, ಓ ನೀನು ಟೆಡ್ಡಿ ಬೇರ್ಗೆ ಹಳೇದು ಪಳೆದು ಅಂತ ರೇಗಿಸ್ಬಿಟ್ಟೆ ಅಲ್ಲ? ಅಯ್ಯೋ ಬೇಡ ಅಮ್ಮಮ್ಮ, ಅಯ್ಯೋ ಅಯ್ಯೋ, ಇದು ಯಾವ್ದಪ್ಪ ಇದು? ಅಯ್ಯೋ ಅಯ್ಯೋ ಸ್ವಾಮಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ನಿಮ್ಮ ಟೆಡ್ಡಿ ಬೇರ್ಗೆ ನಾನು ಹಳೆದು ಪಳೆದು ಅಂತ ಖಂಡಿತ ಹೇಳಲ್ಲ. ಓ ಅಬ್ಬ ದೇವ್ರೆ, ಇದನ್ನ ಹಳೆದು ಪಳೆದು ಅಂತ ಹೇಳ್ದಲ್ಲ ನೀನು. ಈಗ ಡ್ಯಾನ್ಸ್ ಮಾಡು, ಹಾಡೇಳು, ನಾನು ಸಾಕು ಅಂತ ಹೇಳೋವರೆಗೂ ಮಾಡ್ತಾ ಇರ್ಬೇಕು. ಮಾಡು ಬಾಸ್. ಅಲ್ಲಿಂದ ಹೊರಟ್ಬಿಡಿ, ಇಲ್ಲಾಂದ್ರೆ ಮೋಟು ನಿಮ್ನ ಜೀವನ ಪೂರ್ತಿ ಡ್ಯಾನ್ಸ್ ಮಾಡಕ್ ಮಾಡ್ತಾನೆ. ಸಾಕು, ಬನ್ನಿ ಬತ್ತು. ಅಯ್ಯಯ್ಯೋ ನೋಡ್ರೆ, ಗೌಡ್ರೆ, ಹನುಮಂತೇ ಗೌಡ್ರೆ, ನನಗೆ ಗೊತ್ತು ಗೌಡ್ರೆ, ನಿಮಗ್ ಬೇಕಾಗಿರೋಂತ ಟೆಡ್ಡಿ ಬೇರು ಯಾರ ಹತ್ರ ಇದೆ ಅಂತ. ನಿನಗೆ ಗೊತ್ತಿದ್ಯಾ? ಮೊದ್ಲು ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಹೇಳು. ನಾನು ನಿಮಗೆ ವಿವರವಾಗಿ ಹೇಳ್ತೀನಿ, ಎಲ್ಲ ವಿವರವಾಗಿ ಹೇಳ್ತೀನಿ. ನೀವು ನನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ರೆ ಮಾತ್ರ. ಕೊಡ್ತೀನಿ, 1 ಕೋಟಿ ಖಂಡಿತ ಕೊಡ್ತೀನಿ. ರೆಡಿಯಾಗಿರಿ, ಅವ್ನು ಬರ್ತಾ ಇದ್ದಾನೆ. ಓಯ್ ಬಿಡ್ರೋ, ಓಯ್ ಬಿಡ್ರೋ, ಓಯ್ ಬಿಡ್ರೋ, ಕೊಡಲ್ಲ, ನಾನು ಕೊಡಲ್ಲ. ಅಯ್ಯಯ್ಯೋ ಅಪ್ಪ, ನಿಂತ್ಕೊಂಡ್ರು. ಏಯ್, ನನ್ನ ಟೆಡ್ಡಿ ಬೇರ್ನ ಕತ್ಕೊಂಡು ಹೋಗ್ತೀರಾ ಅಲ್ವಾ? ಬಂದೇರಿ, ಮಾಡ್ತೀನಿ. ಬಾಸ್, ಇದು ತಗೊಳ್ಳಿ ನಿಮ್ ಟೆಡ್ಡಿ ಬೇರ್. ಓ ದೇವ್ರೆ, ಕೊನೆಗೂ ನನ್ನ ಟೆಡ್ಡಿ ಬೇರ್ ನನ್ನ ಕೈಗೆ ಮತ್ತೆ ಸಿಗೋ ಹಾಗೆ ಮಾಡ್ದಲ್ಲ. ನಿಮ್ ಟೆಡ್ಡಿ ಬೇರ್ ನಿಮ್ಗೆ ಸಿಕ್ಬಿಡ್ತಲ್ಲ ಸರ್. ನನಗೆ 1 ಕೋಟಿ ದುಡ್ಡು ಕೊಟ್ಟುಬೇಡಿ. ಮೊದಲೇ ಮೋಟುಗೂ ನನಗೂ ಆಗೋದಿಲ್ಲ ಸರ್. ಅವ್ನು ಬಂದ್ರೆ ಸಾಕು, ನನಗೆ ಸಖತ್ತಾಗಿ ಬಾರಿಸ್ತಾ ಇರ್ತಾರೆ. ಕೊಟ್ಬಿಡಿ ಸರ್, 1 ಕೋಟಿ ಕೊಟ್ಬಿಡಿ, ಹೊರಟೋಗ್ತೀನಿ. ಅಯ್ಯೋ ಮೋಟು ಬಂದ್ಬಿಟ್ನಲ್ಲಪ್ಪ ಸರ್, ಏನ್ ಸರ್ ಮಾಡೋದೀಗ? ನನ್ನ ಟೆಡ್ಡಿ ಬೇರ್ ನನಗೆ ವಾಪಸ್ ಕೊಟ್ಬಿಡ. ಹಿಡ್ಕೊಳ್ರ ಮೋಟುಗೆ. ನನ್ನ ಟೆಡ್ಡಿ ಬೇರ್ ನನಗೆ ಕೊಟ್ಬಿಡ್ರಿ, ಬೇಗ ಕೊಟ್ಬಿಡ್ರಿ. ಈ ಟೆಡ್ಡಿ ಬೇರ್ ಮೇಲೆ ನಿನ್ಗೆ ಅಷ್ಟೊಂದು ಲವ್ವಾ? ಏನೋ ಎಡ್ವರ್ಟ್ ಹಾಗಾದ್ರೆ ತಗೋ. ಮೋಟು, ಟೆಡ್ಡಿ ಬೇರಿಂದ ಏನೋ ಒಂದು ತಗೊಂಡ ಕಣ. ನನ್ಗನ್ಸುತ್ತೆ ಅದು ಸಖತ್ ಬೆಲೆ ಬಾಳೋ ವಸ್ತು ಕಣ. ಇದರಿಂದ ಏನ್ ತಗೊಂಡ್ರಿ ನೀವು? ಬೇಗ ತೆಗೆದು ತೋರಿಸ್ರಿ. ನೀನ್ ಕೇಳಿ ಟೆಡ್ಡಿ ಬೇರ್ ಕೊಟ್ಟಿದ್ದೀನಿ ತಾನೆ? ಹೋಗು ಹೋಗು, ಇಲ್ಲ ಅದನ್ನು ಕಿತ್ಕೋತೀನಿ. ಟೆಡ್ಡಿ ಕಿತ್ಕೋತೀರಾ? ಟೆಡ್ಡಿ ಕಿತ್ಕೋತೀರೇನ್ರಿ? ಇಲ್ಲಿ ಏನ್ ಜೇಬಲ್ಲಿ ಇಟ್ಕೊಂಡಿದ್ದೀರಾ? ತೋರ್ಸ್ರಿ. ಇಲ್ಲೂ ಓದಿರ್ತೀರಾ, ಬೇಗ ತೋರ್ಸ್ರಿ.
ಕೊಡ್ತೀನಿ ತಗೋ. ಅಯ್ಯಮ್ಮೋ, ಇದು ಸಾವಿರಾರು ವರ್ಷಗಳ ಹಿಂದಿನ ವಜ್ರ ಅಂತ ಕಾಣಿಸುತ್ತೆ. ಡೈಮಂಡ್ 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 ವಜ್ರ. ಇದು ನಿನಗೆಲ್ ಸಿಕ್ತು ಹೇಳು, ನಿನಗೆಲ್ ಸಿಕ್ತು? ಇದನ್ನ ಮೈಸೂರು ಮಹಾರಾಜರ ಪ್ಯಾಲೇಸ್ ಮ್ಯೂಸಿಯಂ ಇಂದ ಕದ್ಕೊಂಡ್ ಬಂದಿದ್ದು. ಇಷ್ಟೊಂದು ಬೆಲೆ ಬಾಳ ವಜ್ರನ? ಇವನ್ ಬದಲು ನಾನೇ ಆ ಟೆಡ್ಡಿ ಬೇರ್ ಮಾರೋರಂತ ತಗೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ದಲ್ಲಪ್ಪ. ನನ್ನ ಹಳೆ ಬರೋನೇ ಕೆಟ್ಟದಾಗಿದೆಯಲ್ಲಪ್ಪ. Watch India's largest kids library only on Geo Hotstar. Download the app now.